ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅನೇಕ ಭಕ್ತರು ಆಚರಿಸುವ 9 ವಾರಗಳ ಸಾಯಿಬಾಬಾ ವ್ರತದ ಬಗ್ಗೆ ತಿಳಿದುಕೊಳ್ಳೋಣ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಸಾಯಿಬಾಬಾರ ಕೃಪೆ ದೊರೆಯುತ್ತದೆ. 9 ವಾರಗಳ ವ್ರತ ಎಂದರೇನು? 9 ವಾರಗಳ ಸಾಯಿಬಾಬಾ ವ್ರತವು ಗುರುವಾರದಂದು ಆಚರಿಸಲಾಗುವ ವಿಶೇಷ ಭಕ್ತಿ ಆಚರಣೆಯಾಗಿದೆ. ಈ ವ್ರತದ ಮುಖ್ಯ ಉದ್ದೇಶವೇನು? ಸಾಯಿಬಾಬಾರ ಮೇಲಿನ ಭಕ್ತಿಯನ್ನು ಇದು ಹೆಚ್ಚಿಸುತ್ತದೆ, ಅಲ್ಲದೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಜೀವನದ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವಂಥ ಶಕ್ತಿಯನ್ನು ಸಾಯಿಬಾಬಾ ನಮಗೆ ಕೊಡುತ್ತಾರೆ. ಸದಾಕಾಲ ದೇವರ ಆಶೀರ್ವಾದ ನಮ್ಮ ಜೊತೆ ಇರುತ್ತದೆ. ಈ ವ್ರತವನ್ನು ಯಾವಾಗ ಪ್ರಾರಂಭಿಸಬೇಕು ಮತ್ತು ಹೇಗೆ ಪ್ರಾರಂಭಿಸಬೇಕೆಂದರೆ, ಯಾವುದೇ ಶುಭ ಗುರುವಾರದಂದು ವ್ರತವನ್ನು ಪ್ರಾರಂಭಿಸಬಹುದು. ವಿಶೇಷ ದಿನಕ್ಕಾಗಿ ಕಾಯಬೇಕೆಂಬ ನಿಯಮ ಇಲ್ಲ. ಭಕ್ತಿಯಿಂದ ಪ್ರಾರಂಭಿಸುವುದೇ ಮುಖ್ಯ. ವ್ರತಕ್ಕೆ ಬೇಕಾಗುವ ಸಾಮಗ್ರಿಗಳಾವುವು? ಸಾಯಿಬಾಬಾರ ಫೋಟೋ ಅಥವಾ ಮೂರ್ತಿ, ಹೂಗಳು, ದೀಪ, ಅಗರಬತ್ತಿ, ಹಣ್ಣು ಅಥವಾ ಸಿಹಿ ನೈವೇದ್ಯ, ಪ್ರಸಾದಕ್ಕಾಗಿ ಸಕ್ಕರೆ ಅಥವಾ ಸಿಹಿ ಪದಾರ್ಥವಿದ್ದರೆ ಸಾಕು. ವ್ರತ ಮಾಡುವ ವಿಧಾನವೇನು? ಮೊದಲನೆಯ ಹಂತ, ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಸಾಯಿಬಾಬಾರ ಫೋಟೋ ಮುಂದೆ ದೀಪ ಹಚ್ಚಿ. ಎರಡನೆಯ ಹಂತ, ಸಾಯಿಬಾಬಾರನ್ನು ಧ್ಯಾನಿಸಿ ಓಂ ಸಾಯಿರಾಮ್ ಎಂಬುದನ್ನು ನಾಮಸ್ಮರಣೆ ಮಾಡಿ. ಮೂರನೇದಾಗಿ, ಸಾಯಿಬಾಬಾರ ವೃತ್ತಕಥೆ ಅಥವಾ ಜೀವನ ಚರಿತ್ರೆಯನ್ನು ಓದಿ, ಸಾಧ್ಯವಾದರೆ ಕುಟುಂಬದವರೊಂದಿಗೆ ಸೇರಿ ಕೇಳಿ. ನಾಲ್ಕನೆಯದಾಗಿ, ನಿಮ್ಮ ಮನಸ್ಸಿನ ಪ್ರಾರ್ಥನೆಯನ್ನು ಸಾಯಿಬಾಬಾರಿಗೆ ಅರ್ಪಿಸಿ. ನಿಮ್ಮ ಆಸೆ, ಸಮಸ್ಯೆ ಅಥವಾ ಸಂಕಲ್ಪವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನೈವೇದ್ಯವನ್ನು ಅರ್ಪಿಸಿ ನಂತರ ಅದನ್ನು ಪ್ರಸಾದವಾಗಿ ಕುಟುಂಬದವರಿಗೆ ಹಂಚಿಕೊಳ್ಳಿ. ಉಪವಾಸ ಕಡ್ಡಾಯವೇ ಇಲ್ಲ. ಭಕ್ತರು ತಮ್ಮ ಆರೋಗ್ಯ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ವ್ರತ ಮಾಡಬಹುದಾಗಿದೆ. ಕೆಲವರು ಸಂಪೂರ್ಣ ಉಪವಾಸ ಮಾಡುತ್ತಾರೆ, ಇನ್ನು ಕೆಲವರು ಒಂದು ವೇಳೆ ಮಾತ್ರ ಆಹಾರ ಸೇವಿಸುತ್ತಾರೆ. ಮುಖ್ಯವಾದದ್ದು ಭಕ್ತಿ ಮತ್ತು ಪ್ರಾಮಾಣಿಕತೆಯಾಗಿದೆ. 9 ವಾರಗಳ ಕಾಲ ಪಾಲಿಸಬೇಕಾದ ಕೆಲವು ನಿಯಮಗಳು ಇಲ್ಲಿ ನೀಡಲಾಗಿದೆ. ಸತ್ಯವನ್ನು ಪಾಲಿಸುವುದು, ಯಾರಿಗೂ ನೋವು ಕೊಡದಿರುವುದು, ಬಡವರಿಗೆ ಸಹಾಯ ಮಾಡುವುದು, ದಾನ ಧರ್ಮ ಮಾಡುವುದು, ಸಾಯಿಬಾಬಾರ ನಾಮಸ್ಮರಣೆ ಮಾಡುವುದು, ಕೋಪ ಮತ್ತು ದ್ವೇಷವನ್ನು ಕಡಿಮೆ ಮಾಡುವುದು. 9ನೇ ವಾರದ ಉದ್ಯಾಪನೆ. 9 ವಾರಗಳು ಪೂರ್ಣಗೊಂಡ ನಂತರ ವಿಶೇಷ ಪೂಜೆ ಮಾಡಬಹುದು. ಭಕ್ತರು ಸಾಮಾನ್ಯವಾಗಿ ಸಿಹಿ ಪ್ರಸಾದ ವಿತರಿಸುತ್ತಾರೆ, ಬಡವರಿಗೆ ಅನ್ನದಾನ ಮಾಡುತ್ತಾರೆ, ಸಾಯಿಬಾಬಾರ ಮಹಿಮೆಯನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾರೆ. ಮತ್ತೆ ಕೆಲವರು ಸಾಯಿಬಾಬಾರ ವ್ರತ ಪುಸ್ತಕಗಳನ್ನು ಭಕ್ತರಿಗೆ ನೀಡುವ ಸಂಪ್ರದಾಯವು ಕೂಡ ಅನುಸರಿಸುತ್ತಾರೆ. ವ್ರತದ ನಿಜವಾದ ಅರ್ಥವೇನೆಂದರೆ, ಸಾಯಿಬಾಬಾರು ಸದಾ 2 ಮುಖ್ಯ ಸಂದೇಶಗಳನ್ನು ನೀಡುತ್ತಾರೆ. ಶ್ರದ್ಧಾ ಎಂದರೆ ದೇವರ ಮೇಲೆ ಸದಾ ನಂಬಿಕೆಯನ್ನಿಡುವುದಾಗಿದೆ. ಸಬೂರಿ ಎಂದರೆ ತಾಳ್ಮೆಯಿಂದ ಇರುವುದಾಗಿದೆ. ಈ ವ್ರತದ ಸಾರವು ಇದೇ ಕೂಡ ಆಗಿದೆ. ಕೇವಲ ಆಸೆ ಈಡೇರಲು ಮಾತ್ರವಲ್ಲ, ಉತ್ತಮ ವ್ಯಕ್ತಿತ್ವ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ವ್ರತವನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, 9 ವಾರಗಳ ಸಾಯಿಬಾಬಾ ವ್ರತವು ಭಕ್ತಿಯ ಮಾರ್ಗವಾಗಿದೆ. ಸಾಯಿಬಾಬಾರ ಕೃಪೆ, ಮನಸ್ಸಿನ ಶಾಂತಿ ಮತ್ತು ಜೀವನದಲ್ಲಿ ಧೈರ್ಯವನ್ನು ಪಡೆಯಲು ಅನೇಕ ಭಕ್ತರು ಈ ವ್ರತವನ್ನು ಆಚರಿಸುತ್ತಾರೆ. ಅಲ್ಲದೆ ನಾನು ಕೂಡ ಎಷ್ಟೋ ಸಾರಿ ಸಾಯಿಬಾಬಾರ ವ್ರತವನ್ನು ಆಚರಿಸಿದ್ದೇನೆ ಮತ್ತು ಆಚರಿಸುತ್ತಾ ಕೂಡಲೂ ಇದ್ದೇನೆ. ಸಾಯಿಬಾಬಾರು ಸದಾಕಾಲ ನಮ್ಮ ಜೊತೆ ಇದ್ದು ನಮಗೆ ಆಶೀರ್ವದಿಸುತ್ತಾರೆ. ನಾವು ಬೇಡುವ ಕೆಲಸದಲ್ಲಿ ಯಶಸ್ಸನ್ನು ತಂದುಕೊಡುತ್ತಾರೆ.